ಅಮ್ಮ ಅಮ್ಮ ಐ ಲವ್ ಯು. ಬೆಲೆ ಕಟ್ಟಕ್ಕಾಗ್ದಿರೋ ಆಸ್ತಿ ಅಂದರೆ ಅಮ್ಮ. ಮತ್ತೆ ಅದರಂಥ ಅಥವಾ ಆ ಪ್ರೀತಿ ಸಿಗದಿರೋ ಅಂಥ ವಿಷಯ ಅಂದರೆ ಅದು ನಮ್ಮಮ್ಮ. ಅಮ್ಮನ ಬಿಟ್ಟರೆ ಅಮ್ಮನ್ನ ಮೀರಿಸಿದಂಥ ವ್ಯಕ್ತಿ ಬಹುಶಃ ಯಾವ ವ್ಯಕ್ತಿಗೂ ಯಾವತ್ತೂ ಏನೂ ಸಿಗಲ್ಲ ಅಂತ ನಾನು ಅನ್ಕೋತೀನಿ. ಅದು ಗೊತ್ತಿಲ್ಲದಿರುವಂಥ ಬಹಳ ಬೆಲೆ ಬಾಳುವಷ್ಟ ಒಂದು ಅದ್ಭುತವಾದ ವಿಷಯನೂ ಹೌದು, ಪ್ರೀತಿನೂ ಹೌದು, ಬೆಲೆ ಕಟ್ಟಕ್ಕಾಗಿದ್ದ ಆಸ್ತಿನೂ ಹೌದು. ತಾಯಿ ನೊಂದ್ಕೋತಾಳೆ, ತಾಯಿ ಪ್ರೀತಿಸ್ತಾಳೆ, ತಾಯಿ ತಿತ್ತುತ್ತಾಳೆ, ಹಾಗೆ ಅದೇ ತಾಯಿ ಬೈಸ್ಕೋತಾಳೆ, ಅದೇ ತಾಯಿ ಬೈದಿದ್ದ ಮಗನ್ನ ಕ್ಷಮಿಸ್ಬಿಟ್ಟು ಮತ್ತೆ ಪ್ರೀತಿಸ್ತಾಳೆ. ಇದನ್ನು ತಾಯಿ ಬಿಟ್ಟರೆ ಇನ್ನು ಯಾರೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಹಾಗಾಗಿ ತಾಯಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಎಲ್ಲರೂ ನಿಮ್ಮ ಹೆತ್ತ ತಾಯಿಯನ್ನು, ನಿಮ್ಮ ತಾಯಿಯರನ್ನು ದಯವಿಟ್ಟು ಚೆನ್ನಾಗಿ ನೋಡಿಕೊಂಡು ನಿಮ್ಮ ಕರ್ತವ್ಯ ಮಾಡಿ ಅಷ್ಟೇ, ಜಾಸ್ತಿ ಮಾಡಬೇಡಿ. ಮಕ್ಕಳಾದಮೇಲೆ ನಮ್ಮ ಕರ್ತವ್ಯ ಮಾಡಬೇಕಷ್ಟೇ, ಅದನ್ನು ನೀವು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ನಮ್ಮ ತಾಯಿ ಇರಲಿಲ್ಲ ಅಂದರೆ ಪ್ರಾಬ್ಲಮ್ ನಾನು ಫಿಲ್ಮ್ ಇಂಡಸ್ಟ್ರಿಗೂ ಬರ್ತಾ ಇರಲಿಲ್ಲ. ಅವರೊಂದು ಇವನ್ ನಮ್ಮ ತಂದೆ ಹಂಗೆ ನೋಡೋಕೆ ಹೋದರೆ ಅವ್ರು ಯಾವಾಗಲೂ ನನ್ನ ಸೈಲೆಂಟ್ ಮೋಟಿವೇಟರ್ಸು. ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ. ಬಟ್ ಐ ನೋ ಅವ್ರು ನನ್ನ ಸಕ್ಸಸ್ಸಲ್ಲಿ ಅವ್ರ ಸಕ್ಸಸ್ ಅವ್ರು ನೋಡ್ತಾರೆ ಅಂತ. ಖುಷಿ ಆಗೋದು ಫಸ್ಟ್ ನಮ್ಮ ಅಮ್ಮಂಗೆ. ಬಟ್ ದೇ ವೆರಿ ಕ್ರಿಟಿಕಲ್ ಅಬೌಟ್ ಮೈ ವರ್ಕ್ ಆಲ್ಸೋ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ. ಚೆನ್ನಾಗಿದೆ ಅಂದರೆ ಜಾಸ್ತಿ ಮಾತಾಡಲ್ಲ ಆ್ಯಕ್ಚುಲಿ. ಬಟ್ ಯಾ, ಅಫ್ಕೋರ್ಸ್ ಎವ್ರಿ ಡೇ ಇಸ್ ಅ ಮದರ್ಸ್ ಡೇ. ಒಂದು ದಿವಸ 2 ದಿವಸ ಅಲ್ಲ, ನಮ್ಮ ತಾಯಂದ್ರಿಂದಾನೇ ನಾವು ಇವತ್ತಿಲ್ಲಿರೋದು, ಈ ಮಟ್ಟಿಗೆ ಬೆಳೆದಿರೋದು. ಇನ್ನು ಮುಂದೆನೂ ಅವರಿಂದಾನೇ ನಾವು ಹೋಗೋದು ಅಷ್ಟೇ. ಸೊ ಯಾ. ಅವನೇ ಅವ್ರ ಮದರು ತುಂಬ ಪ್ಯಾಂಪರ್ ಮಾಡ್ತಾರೆ ಅಥವಾ ತುಂಬ ಸ್ಟ್ರಿಕ್ಟ್ ಅಥವಾ ಹೇಗೆ ಬೆಳೆದು ಬಂದಿದೆ ಹೀಗೆ? ಪ್ಯಾಂಪರ್ ಇಲ್ಲ, ಪ್ಯಾಂಪರ್ ಏನಿಲ್ಲ. ನಾರ್ಮಲ್ ನಾನು ಹೆಂಗೆ ಬೆಳೆಸ್ಬೇಕು, ಯಾವ ರೀತಿ ಬೆಳೆಸಿದೆ. ಬಟ್ ನಮ್ಮ ತಂದೆ ಒಂದು ಸ್ವಲ್ಪ ಜಾಸ್ತಿ ಪ್ಯಾಂಪರ್ ಮಾಡ್ತಾಯಿದ್ರು ನನ್ನ. ಆ್ಯಂಡ್ ನಮ್ಮ ತಾಯಿ ಇನ್ಫ್ಯಾಕ್ಟ್ ಬರೀ ಊಟದ ವಿಷಯದಲ್ಲಿ ಒಂದು ಸ್ವಲ್ಪ ಭಯ ಜಾಸ್ತಿ. ಸಿನಿಮಾಗಳ ಆಯ್ಕೆಯಲ್ಲಿ ಅಮ್ಮನ ಚಾಯ್ಸಸ್ ಇರುತ್ತಾ? ಯಾವುದಾದ್ರು ಕತೆ ಕೇಳಬೇಕಾದ್ರೆ ಅಮ್ಮ ಇಂಟರ್ಫಿಯರ್ ಆಗಿದ್ದುಂಟಾ ಹೇಗೆ? ಇಂಟರ್ಫಿಯರ್ ಅನ್ನಲ್ಲ ನಾನು. ಅಫ್ಕೋರ್ಸ್ ಅವ್ರದ್ದು ಹೇಳ್ತೀನಿ ಈ ಥರ ಬಂದಿದೆ ಅಂತ. ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ನನಗೆ ಬಿಡ್ತಾರೆ. ನೀನು ನೋಡು, ನಿಂಗೆ ಅನಿಸ್ತು ನೀನು ನೋಡು ಅಂತ ಡೆಫಿನೆಟ್ ಆಗಿ ಹೇಳ್ತಾರೆ. ಶೂಟಿಂಗ್ ಸ್ಪಾಟ್ಗಳಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ತುಂಬ ಮಿಸ್ ಮಾಡ್ತೀನಿ ಅಮ್ಮನ, ಮನೇನ. ಅವ್ರು ಎಸ್ಪೆಷಲಿ ಮೈ ಮಾಮ್ ಇಸ್ ಅ ವೆರಿ ಗುಡ್ ಕುಕ್. ಸೊ ಅವ್ರ ಊಟನ ತುಂಬ ಮಿಸ್ ಮಾಡ್ಕೊತೀನಿ. ಲಾಸ್ಟ್ ಆ್ಯಕ್ಚುಲಿ 20-25 ಡೇಸ್ ಸ್ಕೆಡ್ಯೂಲ್ ವಾಸ್ ಲಾಂಗ್. ಆ್ಯಕ್ಚುಲಿ ನಾನು ಹೋಗಿದ್ದು ಆವಾಗ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬರ್ತಾಯಿದ್ರು ನನ್ನ ಜೊತೆನೂ, ಬಿಕಾಸ್ ಅವಾಗ ಪುಟ್ಟೋಳಿದ್ದೆ ಅಂದ್ಬಿಟ್ಟು. ಇವಾಗ ಅವ್ರು ಬರೋದು ಕಡಿಮೆ. ಐ ಕ್ಯಾನ್ ಹ್ಯಾಂಡಲ್ ಇಟ್ ಆನ್ ಮೈ ಓನ್ ಅಂತ. ಯಾ, ಅಫ್ಕೋರ್ಸ್ ಐ ಮಿಸ್ ಹೋಮ್. ಅಮ್ಮನ ಬಗ್ಗೆ ಒಂದು ಲೈನಲ್ಲಿ ನೀವೇ ಹೇಳೋದಾದ್ರೆ, ಈ ಜನ್ಮದಲ್ಲಿ ನಿಮ್ಮಮ್ಮ ಸಿಕ್ಕಿರೋದು ಮತ್ತು ಪ್ರತಿ ಜನ್ಮಕ್ಕೂ ನನಗೆ ಅದೇ ಥರ ಸಿಗಬೇಕು ಅನ್ನೋಂಥದ್ದು ಏನೋ ಒಂದು ಅನ್ಕೊತಿರ್ತೀನಿ ಒಂದೊಂದ್ಸಲ. ಸೊ ಅದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳೋದು ಹೆಂಗಪ್ಪ ತಾಯಿ ಬಗ್ಗೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಯಾರಿಗೂ ಅಷ್ಟೇ ಅಮ್ಮ ಬಗ್ಗೆ ಹೆಂಗೆ ಹೇಳ್ತೀರಾ ನೀವು, ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ವೆರಿ ಫಾರ್ಚುನೇಟ್. ನನಗೆ ನಮ್ಮ ತಾಯಿ ಅಂಥ ಒಂದು ತಾಯಿ ಸಿಕ್ಕಿದ್ದಾರೆ ನನಗೆ. ಅವರು ಒಂದು ಸ್ವಲ್ಪ ಸಲಿಗೆ ಕೊಟ್ಟಿದ್ದಕ್ಕೆ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿನಲ್ಲಿ ಫುಲ್ ಯಾರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ, ಹುಡುಗ ಕೂಡ ಅಷ್ಟೇ. ಸೊ ಅವ್ರಿಗೆ ಇಷ್ಟ ಇಲ್ಲದಿದ್ರು ಮಗಳ ಆಸೆ ಪಡ್ತಾಳೆ ಅಂತ ನನಗೆ ಹೇಳಿದ್ರು, ಆಯಿತು ಸರಿ ಮಾಡ್ಕೊ ಅಂತ, ನೋಡೋಣ ಏನು ಮಾಡ್ತೀಯ ಮಾಡು ಅಂತ. ದಟ್ ಎನ್ಕರೇಜ್ಮೆಂಟ್ ಇಸ್ ದೇರ್. ಆ್ಯಂಡ್ ಯಾವಾಗಲೂ ವರೀಡ್, ಶಿ ಇಸ್ ಆಲ್ವೇಸ್ ವರೀಡ್. ಸೊ ಆಲ್ವೇಸ್ ವರೀಡ್ ಅಬೌಟ್ ಓನ್ಲಿ ಮೈ ಫುಡ್ ಆ್ಯಂಡ್ ಮೈ ಸೇಫ್ಟಿ. ಮಿಕ್ಕಿದೇನಿಲ್ಲ, ಮಕ್ಕಳು ಖುಷಿಯಾಗಿದ್ರೆ ಅಷ್ಟು ಖುಷಿಯಾಗಿರಬೇಕು ಅಂತ. ಸೊ ಸುಮಾರು ವಿಷಯಗಳಿದೆ. ಐ ಆಮ್ ಶೋರ್ ಎಲ್ಲರ ತಾಯಂದ್ರಿಗೂ ಅದೇ ಇರುತ್ತೆ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಸೊ ಐ ಮೀನ್ ಹೆಂಗೆ ಹೇಳಬೇಕು, ಸೆಲ್ಫ್ಲೆಸ್ ಆಗಿ ಡೆಡಿಕೇಟ್ ಮಾಡಿದ್ದಾರೆ ಲೈಫ್ನ. ಮದರ್ಸ್ ಡೇ ದಿನ ನಿಮ್ಮ ಅಮ್ಮನಿಗೆ ನಮ್ಮ ಚಾನಲ್ ಮೂಲಕ ಏನಾದರೂ ಹೇಳೋದು? ಅಮ್ಮ, ಎಲ್ಲ ದಿನ ಮದರ್ಸ್ ಡೇ, ಇವತ್ತೊಂದು ದಿವಸ ಅಲ್ಲ. ಬಟ್ ವಿಶ್ ಯು ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಎವ್ರಿ ಟೈಮ್ ನಾನು ನಿಮಗೆ ಫ್ಲವರ್ ತಂದು ಕೊಡ್ತೀನಿ. ಈ ವರ್ಷನೂ ತಂದು ಕೊಡ್ತೀನಿ. ಅಮ್ಮನಿಗೆ ನೀವು ಕೊಟ್ಟಿರುವಂಥ ಬೆಸ್ಟ್ ಗಿಫ್ಟ್ ಅದು ಅವ್ರು ಹೇಳಬೇಕು, ಅವ್ರಿಗೆ ಅದು ಬೆಸ್ಟ್ ಅಂತ. ನಾನು ಎಲ್ಲೋದ್ರೂ ಅವ್ರಿಗೆ ಏನಾದರೂ ಒಂದು ತಂದು ಕೊಡ್ತಾ ಇರ್ತೀನಿ. ಒಂದು ಪರ್ಸ್ ಆಗ್ಬೋದು. ಎವ್ರಿ ಮದರ್ಸ್ ಡೇ ಐ ಗಿವ್ ಹರ್ ಅ ಫ್ಲವರ್. ಐ ಸೇ ಥ್ಯಾಂಕ್ ಯು. ಅವ್ರು ನಮ್ಮಮ್ಮಂಗೆ ಮಾತ್ರ ಅಲ್ಲ, ನಮ್ಮ ಅತ್ತಿಗೆಗೂ ಕೊಡ್ತೀನಿ ನಾನು ಥ್ಯಾಂಕ್ ಯು. ಅವರು ತಾಯಿನೇ ಅಲ್ವಾ. ಸೊ ಐ ಥಿಂಕ್ ಅವ್ರು ತುಂಬ ಕೊಟ್ಟಿದ್ದಾರೆ, ನಾನು ಇನ್ನೂ ತುಂಬ ಕೊಡಬೇಕು ಅವ್ರಿಗೆ. ಎಲ್ಲ ತಾಯಂದ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಅಮ್ಮ ನನ್ನಿ ಜನುಮ. ಮಿಸ್ ಅಂತೂ ನಾನು ತುಂಬ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈಗ ನೆನ್ನೆನೇ ಬಂದೆ ನಮ್ಮ ಮನೆಯಿಂದ. ಬಾಂಬೆಯಿಂದ ಬೆಲ್ಗಾಮಿಗೆ ಹೋಗಿದ್ದೆ, ಬೆಲ್ಗಾಮಿಂದ ಮತ್ತು ಬ್ಯಾಂಗ್ಳೂರಿಗೆ ಬಂದೆ ಈಗ ಪ್ರೀಮಿಯರ್ ಸಲುವಾಗಿ. ಸೊ ಆಲ್ರೆಡಿ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಮಮ್ಮಿ. ಆಮೇಲೆ ಏನಿಲ್ಲ, ಅಷ್ಟೇ ಹೇಳ್ತೀನಿ ದ್ಯಾಟ್
ನಿಮ್ಮ ಜೊತೆ ಫಾರ್ ಲೈಫ್ ಇದ್ದೀನಿ, ಆಲ್ವೇಸ್ ಇರ್ತೀನಿ ಆ್ಯಂಡ್ ನಿಮ್ಮದೇ ಮಗಳಿದ್ದೀನಿ. ಸೊ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ನಂದು ಏನು ಬಂದಿದೆ ಅದು ನಿಮ್ಮಿಂದಾನೇ ಬಂದಿದೆ. ನಾನು ಇಷ್ಟು ಕ್ಯೂಟಾಗಿದ್ದೀನಿ ಯಾಕಂದರೆ ನೀವು ಇಷ್ಟು ಕ್ಯೂಟಾಗಿದ್ದೀರಾ. ನನ್ನ ಹಾರ್ಟ್ ಎಷ್ಟು ಚೆನ್ನಾಗಿದೆ ಯಾಕಂದರೆ ನಿಮ್ಮ ಹಾರ್ಟ್ ಎಷ್ಟು ಚೆನ್ನಾಗಿದೆ. ಸೊ ಐ ಲವ್ ಯು. ಅಮ್ಮನಿಗೆ ಕೊಟ್ಟಿರುವಂಥ ಬೆಸ್ಟ್ ಗಿಫ್ಟ್ ಯಾವುದು? ನಾನು ಅವರಿಗೆ ಅಮ್ಮ ಕೊಟ್ಟಿದ್ದು, ನಾನು ಅವ್ರ ಲೈಫಿಗೆ ನಾನು ಅವ್ರ ಹೊಟ್ಟೆಯಲ್ಲಿ ಬಂದೆ. ಸೊ ದ್ಯಾಟ್ಸ್ ದ ಬೆಸ್ಟ್ ಗಿಫ್ಟ್ ಐ ಥಿಂಕ್ ಗಾಡ್ ಹ್ಯಾಸ್ ಗಿವನ್ ಹರ್. ನಾನು ಅವ್ರಿಗೆ ಏನು ಕೊಡ್ತೀನಂತ ಇನ್ನ ಅಂತೂ ಹಾಗೆ ಅಂದರೆ ಆಸ್ ಅ ಗಿಫ್ಟ್ ಕೇಳ್ತಾ ಇದ್ದೀರಾ ನೀವು? ನಾನು ಅವ್ರಿಗೆ ಟ್ರಿಪ್ ಥಿಂಗ್ಸ್ ಅಂತೂ ಕೊಡ್ತಾ ಇರ್ತೀನಿ. ಮೆಟೀರಿಯಲಿಸ್ಟಿಕ್ ಆದರೆ ಐ ವುಡ್ ನಾಟ್ ಕೌಂಟ್ ದ್ಯಾಟ್ ಆಸ್ ಅ ಗಿಫ್ಟ್ ಐ ಥಿಂಕ್. ಯಾಕಂದರೆ ಯಾವಾಗ ನಾನು ನಮ್ಮ ಅಮ್ಮ ಕೇಳಿದ್ರೆ ನಿಮಗೆ ಏನು ಗಿಫ್ಟ್ ಬೇಕೋ ಅವ್ರಂತ ನಂಗೆ ಏನೂ ಗಿಫ್ಟ್ ಬೇಡ, ನೀನು ಬರೀ ನನ್ನ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಥಿಂಗ್ಸ್ ಮೋರ್ ದೆನ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಶಿ ವಾಂಟ್ಸ್ ದ ಪ್ರೆಸೆನ್ಸ್ ದೇರ್. ಶೂಟಿಂಗ್ ಎಲ್ಲ ಹೋದಾಗ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ನೀವು? ಮತ್ತೆ ಅಮ್ಮನ ನೆನಪು ಮಾಡ್ಕೊಂಡು ಹತ್ತಿರದ ಯಾವುದಾದ್ರು ನಾನು ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಇದ್ದೀನಿ. ಐ ಆಮ್ ಅ ವೆರಿ ಸೆನ್ಸಿಟಿವ್ ಪರ್ಸನ್. ಆಮೇಲೆ ಸ್ಪೆಷಲಿ ಯಾವಾಗ ನಾವು ಮನೆಗೆ ಹೋಗ್ತೀವಲ್ಲ, ಆಮೇಲೆ ಮನೆಯಿಂದ ಯಾವಾಗ ವಾಪಸ್ ಬರ್ತಾ ಇರ್ತೀವಿ ಕೆಲಸಕ್ಕೆ ಶೂಟಿಗೆ ನಾವು, ಸೊ ಅವಾಗ ನಂಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಆದರೆ ಐ ಥಿಂಕ್ ಅಮ್ಮ ಆಮೇಲೆ ನಾನು ಅದು ಕವರ್ ಅಪ್ ಮಾಡಿಬಿಡ್ತೀವಿ. ಯಾಕಂದರೆ ಅಮ್ಮನೂ ನಂಗೆ ರೆಗ್ಯುಲರ್ಲಿ ಕಾಲ್ ಮಾಡ್ತಾ ಇರ್ತಾರೆ. ನಾನು ಸೆಟ್ಟಲ್ಲಿದ್ದರೆ, ನಾನು ಅಕಸ್ಮಾತ್ ಶಾರ್ಟಲ್ಲಿದ್ದರೆ ಅವ್ರದ್ದು ಕಾಲ್ ಬಂದಿದ್ದರೆ ನಾನು ವ್ಯಾನಿಟಿಗೆ ಹೋದ ತಕ್ಷಣ ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ತೀನಿ, ವಿಡಿಯೋ ಕಾಲ್ ಇರ್ತೀನಿ, ಏನು ಹಾಕ್ಕೊಂಡಿದ್ದೀನಿ, ಏನು ಲುಕ್ ಇದೆ ಇವತ್ತು, ಏನು ಸೀನ್ ನಡೀತಾ ಇದೆ ಅದೆಲ್ಲ ಹೇಳ್ತಾ ಇರ್ತೀನಿ. ಸೊ ಶೀ ಈಸ್ ಇನ್ ಟಚ್. ಮದರ್ಸ್ ಡೇ ದಿನ ನಿಮ್ಮ ಅಮ್ಮನಿಗೆ ಏನು ಹೇಳಿಕ್ಕೆ ಬಯಸ್ತೀರಾ ಮತ್ತು ಎಲ್ಲ ತಾಯಿಗಳಿಗೆ? ನಮ್ಮ ಅಮ್ಮಂಗೆ ಆಮೇಲೆ ಎಲ್ಲ ಮದರ್ಸಿಗೆ ನಾನು ಇಷ್ಟೇ ಹೇಳ್ತೀನಿ ದ್ಯಾಟ್ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗೆ. ಮಕ್ಕಳು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದರೆ ಇದು ಲೈಫ್ ಭಾಳ ಶಾರ್ಟ್ ಇದೆ ಆ್ಯಂಡ್ ಯು ನೆವರ್ ನೋ ಯಾವಾಗ ಏನಾಗುತ್ತೆ. ಸೊ ಆ್ಯಂಡ್ ದ್ಯಾಟ್ ಶುಡ್ ಆಲ್ಸೋ ನಾಟ್ ಬಿ ದ ರೀಸನ್. ಅಂದರೆ ಈಗ ಹೇಗೆ ನಾವು ಮದರ್ಸ್ ಡೇ ಅಂತ ಒಂದು ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ವೈ ಶುಡ್ ದೇರ್ ಬಿ ಎನಿ ಪರ್ಟಿಕ್ಯುಲರ್ ಡೇ ಫಾರ್ ಯು ಟು ಶೋ ಲವ್ ನಿಮ್ಮ ಅಮ್ಮ ಅಪ್ಪ ಸಲುವಾಗಿ. ಸೊ ಐ ಥಿಂಕ್ ಎವ್ರಿ ಡೇ ಅವರಿಗೆ ಹಾಗೆ ಟ್ರೀಟ್ ಮಾಡಿ. ಹೇಗೆ ಹೇಳ್ತಾರಲ್ಲ, ನೀವು ಡೇಟ್ ಮಾಡ್ಬೇಕಾದ್ರೆ ಯಾರಿಗಾನ ಮದುವೆ ಆದ ತಕ್ಷಣ ಅವರಿಗೆ ಹಾಗೆ ಟ್ರೀಟ್ ಮಾಡಿ ಯಾವಾಗ ಡೇಟ್ ಮಾಡ್ತಾಯಿದ್ರಿ. ಸೊ ಐ ಥಿಂಕ್ ಅದು ಗ್ರ್ಯಾಟಿಟ್ಯೂಡ್ ನಿಮ್ಮ ಕಣ್ಣಲ್ಲಿ, ಅದು ಪ್ರೀತಿ ನಿಮ್ಮ ಅಮ್ಮ ಅಪ್ಪಗೋಸ್ಕರ ಥ್ರೂ ಔಟ್ ದ ಇಯರ್ ಇರಬೇಕು. ಆ್ಯಂಡ್ ನಾನು ದ್ಯಾಟ್ಸ್ ಐ ಡೋಂಟ್ ರಿಯಲಿ ಬಿಲೀವ್ ಇನ್ ದೀಸ್ ಸ್ಪೆಷಲ್ ಡೇಸ್. ಯಾಕಂದರೆ ನಾನಂತೂ ಹಾಗೆ ರ್ಯಾಂಡಮ್ಲಿ ಕಾಲ್ ಮಾಡಿ ಮಮ್ಮಿ ಐ ಲವ್ ಯು ಮಮ್ಮಿ ಅಂತ, ಅವ್ರದ್ದು ಏನಾಯಿತು ನಂದು ಏನಿಲ್ಲ ಹಾಗೆ. ಸೊ ಇಟ್ಸ್ ಲೈಕ್ ಐ ಥಿಂಕ್ ಯು ಡೋಂಟ್ ರಿಯಲಿ ನೀಡ್ ಅ ಸ್ಪೆಷಲ್ ಒಕೇಶನ್, ಬಟ್ ಯಾ ಲೆಟ್ ದಿಸ್ ಜಸ್ಟ್ ಬಿ ಅ ರಿಮೈಂಡರ್ ದ್ಯಾಟ್ ಚಿಕ್ಕ ಥಿಂಗ್ಸಿಂದ ನಿಮ್ಮ ಪೇರೆಂಟ್ಸಿಗೆ ತುಂಬ ಖುಷಿ ಆಗುತ್ತೆ. ಒಂದು ಚಿಕ್ಕದು ಅವ್ರಿಗೆ ಹಗ್ ಮಾಡೋದು ಬರ್ರಿ. ಲೈಕ್ ಇಫ್ ಯು ಸ್ಟೇ ವಿತ್ ದೆಮ್, ಅವ್ರಿಗೆ ರೆಗ್ಯುಲರ್ಲಿ ಹಗ್ ಮಾಡಿ 5 to 7 hugs a day ಇನ್ಕ್ರೀಸಸ್ ದ ಬಾಂಡ್ ಮಚ್ ಮೋರ್. ಅವರಿಗೆ ಊಟ ತಿನ್ಸೋದು ಬರ್ರಿ ನಿಮ್ಮ ಕೈಯಿಂದ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬರ್ರಿ, ಅವ್ರಿಗೆ ಅದೇ ಜಾಸ್ತಿ ಇರುತ್ತೆ. ಇಗ್ನೋರ್ ಮಾಡೋದು ಬರಬೇಡಿ ಅನ್ಇಂಟೆನ್ಷನಲಿ. ಯಾವಾಗ ನಾವು ನಮ್ಮ ಫೋನಲ್ಲಿ ಇರ್ತೀವಿ, ನಾವು ಅನ್ಇಂಟೆನ್ಷನಲಿ ಇಗ್ನೋರ್ ಮಾಡಿಬಿಡ್ತೀವಿ ಪೇರೆಂಟ್ಸಿಗೆ. ಸೊ ಐ ಥಿಂಕ್ ಇಟ್ಸ್ ಸ್ಮಾಲ್ ಡೀಟೇಲ್ಸ್ ನಾವು ಮೈಂಡ್ಫುಲ್ ಆಗಿದ್ದರೆ ಐ ಥಿಂಕ್ ದೇ ಆರ್ ಹ್ಯಾಪಿ. ಮಮ್ಮಿ, ಅ ವೆರಿ ವೆರಿ ಹ್ಯಾಪಿ ಮದರ್ಸ್ ಡೇ. ಐ ಲವ್ ಯು ವಿತ್ ಆಲ್ ಮೈ ಹಾರ್ಟ್. ಆಮೇಲೆ ಆಲ್ವೇಸ್ ಮಾಡ್ತೀನಿ. ಆಮೇಲೆ ಆಲ್ ದ ಮದರ್ಸ್ ಔಟ್ ದೇರ್ ತುಂಬ ಪ್ರೀತಿ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ಹೇಗೆ ನನ್ನನ್ನು 27 ವರ್ಷ ನಮ್ಮಮ್ಮ ಬೆಳೆಸಿದರು. ಅದಾದ ನಂತರ ಸುಮಾರು 15-16 ವರ್ಷ ಸ್ಪಂದನ ಎಲ್ಲವೂ ಆಗಿ ನನಗೆ ತಾಯಿಯಾಗಿ, ನನ್ನ ಮಗನಿಗೆ ತಾಯಿಯಾಗಿ, ನನಗೆ ಹೆಂಡತಿಯಾಗಿ, ಅವರ ಅಣ್ಣನಿಗೆ ತಂಗಿಯಾಗಿ ಹಲವಾರು ಪಾತ್ರಗಳನ್ನು ನಿಭಾಯಿಸ್ಕೊಂಡು ಬಂದರು. ಸೊ ಅದು ಬಹಳ ಏನಂತಾರೆ, ಬಹಳ ಸೂಕ್ಷ್ಮ, ಬಹಳ ಇಟ್ಸ್ ವೆರಿ ಇಂಟೆನ್ಸ್. ಅದು ಪದದಲ್ಲಿ ಹೇಳೋಕ್ಕಾಗೋದಿಲ್ಲ, ಅದನ್ನು ಅನುಭವಿಸ್ಬೋದು ಅಷ್ಟೇ. ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ಮರಿಸೋದ್ರಿಂದ ಹಿಡಿದು ಪ್ರತಿ ರಾತ್ರಿ ನಾನು ಮಲಗೋಕ್ಕೆ ಹೋಗೋಕ್ಕೆ ಮುಂಚೆ ಸ್ಮರಿಸೋವರೆಗೂ ನನ್ನ ಜೊತೆಲೇ ಇರ್ತೀನಿ. ಮದರ್ಸ್ ಡೇಗೆ ಒಂದು ವಿಶ್ ಮಾಡಿ. ಎಲ್ರಿಗೂ ಕೂಡ ಮದರ್ಸ್ ಡೇ ಶುಭಾಶಯಗಳು. ಹೆಣ್ಣು ಅಂದರೆ ತಾಯಿ ಅಂದ್ರೇ ಶಕ್ತಿ. ಸೊ ಹಾಗಾಗಿ ಎಲ್ರಿಗೂ ಕೂಡ ಮದರ್ಸ್ ಡೇ ಹಬ್ಬದ ಶುಭಾಶಯಗಳು. ಅಮ್ಮ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡಿ, ತುಂಬ ಪ್ಯಾಂಪರ್ಡ್ ಮಾಡಿ ಬೆಳೆಸಿದ್ದಾರೆ. ಸೊ ಅಮ್ಮ ಅಂದ ತಕ್ಷಣ ಏನು ನೆನಪಾಗುತ್ತೆ? ಮತ್ತು ಈ ಮದರ್ಸ್ ಡೇಗೆ ನಿನ್ನ ಅಮ್ಮನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ರೊಟೆಕ್ಟ್ ಖಂಡಿತ, ಪ್ಯಾಂಪರ್ ಅಂತೂ ಮಾಡಿಲ್ಲ. ತುಂಬ ಅಂದರೆ ನಮ್ಮನೇಲಿ ಯಾರು ಪ್ಯಾಂಪರ್ಡ್ ಆಗಿ ಒಂದು ಅಂದರೆ ಏನಂತಾರೆ ಬೆಳ್ಳಿ ಸ್ಪೂನಲ್ಲಿ ತಿನ್ಕೊಂಡು ಬೆಳೆದಿಲ್ಲ. ನಾವು ಇಲ್ಲೇ ಕತ್ರಗುಪ್ಪೆಯಲ್ಲಿ ವೆರಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವ್ರು. ಆದರೆ ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳು ತಾವೇ ದುಡ್ದು ಕಷ್ಟಪಟ್ಟು ಇಂಡಸ್ಟ್ರಿಲಿ ತಮ್ಮ ಛಾಪನ್ನ ಮೂಡಿಸ್ಕೊಂಡಿದ್ದಾರೆ. ಸೊ ನಮಗೆ ಪ್ಯಾಂಪರಿಂಗಿಗೆ ಟೈಮೇ ಸಿಗ್ತಾ ಇರಲಿಲ್ಲ. ಎಲ್ಲರೂ ದೇ ವಾಂಟೆಡ್ ಟು
ಪ್ರೂವ್ ಟು ದ ಸೊಸೈಟಿ ದಟ್ ದೇ ಕ್ಯಾನ್ ಡೂ ಇಟ್ ಆಸ್ ವಿಮೆನ್ ಅಂತ. ಸೊ ನಮ್ಮ ಅಮ್ಮಂಗೆ ಏನು ಹೇಳಬೇಕು, ಆ್ಯಕ್ಚುಲಿ 3 ಅಮ್ಮಂದಿರು ನನಗೆ, ಯಾಕಂದರೆ ನಮ್ಮಮ್ಮ, ನನ್ನ 2 ಚಿಕ್ಕಮ್ಮಂದಿರು ಆ್ಯಂಡ್ ನಮ್ಮ ಅಜ್ಜಿ ಕೂಡ ಒಂದು ರೀತಿಯ ನಮ್ಮಮ್ಮ ಇದ್ದ ಹಾಗೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಜನ್ಮ ನೀಡಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸಿ ನನ್ನನ್ನು ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಾ. ನಾನು ಯಾವತ್ತೂ ನೀವು ತಲೆ ಬಗ್ಸೋ ರೀತಿ ನಡ್ಕೊಳ್ಳೋದಿಲ್ಲ, ಆಗೋದೂ ಇಲ್ಲ. ಖುಷಿಯಾಗಿರಿ. ಆ್ಯಂಡ್ ಎಲ್ಲ ಅಮ್ಮಂದ್ರಿಗೂ, ಪ್ರಾಬಬ್ಲಿ ಎಲ್ಲ ಮಕ್ಳಿಗೆ ನಾನು ಹೇಳೋದಿಷ್ಟೇ, ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಪಕ್ಕದಲ್ಲಿ ಯಾರೂ ನಿಲ್ಲಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ. ಸೊ ದಯವಿಟ್ಟು ನಿಮ್ಮ ಅಮ್ಮಂದ್ರನ್ನ ದೇವ್ರ ಥರ ನೋಡ್ಕೊಳ್ಳಿ. ನನ್ನ ಪ್ರಕಾರ ನನ್ನ ಅಮ್ಮ ಉಸಿರಾಡುವ ದೈವ. ಸೊ ಅಷ್ಟೇ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ನಿಮ್ಮ ಜನ್ಮ ಕೊಟ್ಟೆ ತಾಯಿ ಮತ್ತೆ ಅಮ್ಮನ ಪ್ರೀತಿನ, ಅಮ್ಮನ ಮಮತೆನ ತುಂಬಿದ ತಾಯಿ ಇಬ್ಬರ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ, ನನಗೆ ಜನ್ಮ ಕೊಟ್ಟಿದ್ದ ತಾಯಿ ಅವರು ಒಂದು ಅಪರೂಪದ ಒಂದು ಮಹಿಳೆ. ಯಾಕೆ ಅಂತಂದರೆ ನಮ್ಮ ತಂದೆ ಕೆಲಸ ಇಲ್ಲದೆ ಇದ್ದಾಗ ಅವರು ಕೆಲಸ ಮಾಡಿ ಒಂದು ಹೌಸ್ ವೈಫ್ ಆಗಿದ್ದರು. ಅವ್ರು ಕೆಲಸ ಮಾಡಿ ಒಂದು 2 ಬೀರು ಅಲ್ಮರ ಇಟ್ಕೊಂಡು ಕಂಚಿಗೆ ಹೋಗಿ ಸೀರೆ ತೊಗೊಂಡು ಕ್ರೆಡಿಟಲ್ಲಿ ಮಾರ್ತಾಯಿದ್ರು. ಒಂದು ವೆಸ್ಪಾ ಸ್ಕೂಟ್ರ್ ಇಟ್ಕೊಂಡು ಮನೆಗೆ ಹೋಗಿ ಅವರು ಮಾರ್ತಾ ಇದ್ದಂಥವ್ರು. ಅದನ್ನು ಕ್ರೆಡಿಟಿಗೆ ಕೊಟ್ಟು ಇನ್ಸ್ಟಾಲ್ಮೆಂಟ್ಸ್ ಥರ ತೊಗೊಂಡು ಅವಾಗ ಯಶಸ್ಸನ್ನು ಗಳಿಸಿದ್ರು. ಮತ್ತು ಒಂದು ಅಲ್ಮರ 2 ಆಯಿತು, 2 ಅಲ್ಮರ, ಒಂದು ಅಂಗಡಿ ಆಯಿತು, 2 ಅಂಗಡಿ ಆಯಿತು, ಯಶಸ್ಸನ್ನು ಗಳಿಸಿದ್ರು. ಸಾಕಷ್ಟು ಒಂದು ಮಹಿಳೆಯಾಗಿ ಅವರು ಒಂದು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನನಗೆ ಜನ್ಮ ಕೊಟ್ಟಿದ್ದ ತಾಯಿ ಇಂದಿರಾ ಲಂಕೇಶು. ಮತ್ತು ನನಗೆ ನೋಡ್ಕೊಂಡಿದ್ದ ತಾಯಿ ಗೌರಿ. ಯಾಕಂದರೆ ಅವರು ಅಷ್ಟು ಬ್ಯುಸಿ ಇದ್ದಾಗ, ಯಾಕಂದರೆ ನಾವು ಅವರು ಕೆಲಸ ಮಾಡಿಲ್ಲ ಅಂತಂದರೆ ನಾವು ಸತ್ತೋಗಂಥ ಪರಿಸ್ಥಿತಿ, ಆ ಥರ ಒಂದು ನೋವಿತ್ತು. ಯಾಕಂದರೆ ಆಸ್ಪೆಸ್ಟಾರ್ ಶೀಟ್ಸ್ ಮನೇಲಿ ಮಲಗ್ತಾ ಇದ್ವಿ. ಬೇಸಿಗೆಗಾಲದಲ್ಲಿ ರೋಡಲ್ಲಿ ಅಲ್ಲಿ ಮಲಗ್ತಾ ಇದ್ವಿ, ಯಾಕಂದರೆ ಶೆಕೆ ಮಲಗೋಕ್ಕಾಗಲ್ಲ ಚೀಟಿನ ಮನೆಯಲ್ಲಿ. ಸೊ ಆ ಥರ ಒಂದು ಸಂದರ್ಭದಲ್ಲಿ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ತಂದೆಯವರು ಸಿನಿಮಾ ಮಾಡಿದ್ರು, ರಾಷ್ಟ್ರ ಪ್ರಶಸ್ತಿ ಬಂತು, ಆದರೆ ಆರ್ಥಿಕವಾಗಿ ಅದು ಸಕ್ಸಸ್ ಆಗಲಿಲ್ಲ. ಆ ಥರ ಸಮಯದಲ್ಲಿ ನಮ್ಮ ತಾಯಿ ಆ ಥರ ತಂದೆಗೆ ಸಪೋರ್ಟ್ ಮಾಡಿದ್ರು ಅಂದರೆ, ಅವರೇ ಸ್ವತಃ 150 ಜನಕ್ಕೆ ಚಿತ್ರಾನ್ನ, ಮೊಸರನ್ನ, 150-200 ಚಪಾತಿ ಎಲ್ಲ ಕೈಯಿಂದ ಮಾಡ್ಕೊಂಡು ಹೋಗೋರು. ಆ ಥರ ಪಲ್ಲವಿ ಆಗಿದ್ದು ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಸಿನಿಮಾ. ಅದಾದ ನಂತರ ಅವರ ಒಂದು ಯಶಸ್ಸು ಹೇಳಿದೆ. ಈಗ ಸೀರೆ ಮಾರ್ಕೊಂಡು ನಮ್ಮನ್ನೆಲ್ಲ ನೋಡಿಕೊಂಡು, ಮತ್ತು ಗೌರಿ ಏನಂತಂದರೆ ಅವಳು ಸೀರೆ ಮಾರ್ತಾ ಇದ್ದಾಗ ಗೌರಿ ನನ್ನನ್ನು ನೋಡ್ಕೊತಾ ಇದ್ಲು. ನಾನು ಶಾಲೆಯಿಂದ ಬಂದಾಗ ನನಗೆ ಊಟ ಕೊಡೋದಿರ್ಬೋದು, ಅಥವಾ ನಾನು ಶಾಲೆ ಹೋಮ್ವರ್ಕ್ ಮಾಡೋದಿರ್ಬೋದು, ಅಥವಾ ನಾನು ಪೇಂಟಿಂಗ್ ಏನಾರು ಮಾಡೋದಿದ್ರೆ ನಾನು ಮಾಡ್ತಾ ಇರಲಿಲ್ಲ, ಅವಳು ಮಾಡ್ಕೊಡ್ತಾ ಇದ್ಲು ನನಗೆ. ಸೊ ಈ ರೀತಿಯಲ್ಲಿ ನನ್ನ ಮಕ್ಳಿಗೂ ಅವಳು ತಾಯಿ ಆಗಿದ್ಲು. ಈ ಹಲವಾರು ಒಂದು ಹಬ್ಬ ಮತ್ತು ಹುಟ್ಟುಹಬ್ಬ ಬಂದರೆ ಅವಳು ಮಿಸ್ ಮಾಡ್ತೀವಿ. ಯಾಕಂದರೆ ಪ್ರತಿ ಹಬ್ಬಕ್ಕೂ ನಮ್ಮ ಮನೆಗೆ ಬರೋಳು, ಬಂದ್ಬಿಟ್ಟು ಸಮಯ ಕಳೀತಾ ಇದ್ವಿ. ತುಂಬ ಒಂಥರ ಸ್ನೇಹಜೀವಿ ಅವಳು ಗೌರಿ. ಯಾರದೇ ಒಂದು ಶತ್ರು ಇರಲಿಲ್ಲ ಅವಳಿಗೆ. ಆ ಥರ ಸಾವಾಗಿ ತುಂಬ ನೋವಾಗುತ್ತೆ. ಆದರೆ ನನಗೆ ಸಾಕಿದಂಥ ತಾಯಿ ಮತ್ತು ಜನ್ಮ ಕೊಟ್ಟಿದ್ದ ತಾಯಿ ಇಬ್ಬರು ಮುಖ್ಯ ಆಗ್ತಾರೆ. ನಮ್ಮ ತಾಯಿ ಇಂದಿರಾ ಲಂಕೇಶ್ ನನ್ನ ಹತ್ರ ಇದ್ದಾರೆ, ಆದರೆ ಗೌರಿನ ಹತ್ರ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.